ಬರೋಬ್ಬರಿ 16 ವರ್ಷ ಕತ್ತಲ ಕೋಣೆ, ಊಹೆಗೂ ನಿಲ್ಲಕ್ಲಾರದ ಚಿತ್ರಹಿಂಸೆ. ಎಷ್ಟು ಚಿತ್ರಹಿಂಸೆ ಕೊಟ್ರೂ ನಮ್ಮ ದೇಶದ ಮಾನನ ಹರಾಜಾಗೋಕೆ ಬಿಡ್ಲಾರ್ದ ಧೀರ. ಬಾಯಾರಿದಾಗ ನೀರ್ ಕೊಡ್ಲಿಲ್ಲ, ಹಸಿದಾಗ ಅನ್ನ ಕೊಡ್ಲಿಲ್ಲ. ಆದರೂ ಈ ಭಾರತೀಯ ಬ್ಲ್ಯಾಕ್ ಟೈಗರ್ ಕೊನೆ ಉಸಿರಿರೋವರೆಗೂ ತಾನು ಯಾರು ಅಂತ ಪಾಕಿಸ್ತಾನ್ ಮುಂದ ಬಾಯಿ ಬಿಡ್ಲೇ ಇಲ್ಲ. ಇಂಥ ಗೂಢಚಾರ ನಮ್ಮ ದೇಶದಾತ ಅಂತ ಆ ಸತ್ ಮ್ಯಾಗನ ನಮಗ್ ಗೊತ್ತಾಗಿದ್ದು. ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಹೊಕ್ಕು ಅಲ್ಲಿನ ಸೇನೆಯಲ್ಲಿ ಮೇಜರ್ ಹುದ್ದೆಗೆ ಏರಿದ 8ನೇ ಬಂಟನ ಕಥೆ ಇದು. ಪಾಕಿಸ್ತಾನ ನಮ್ಮ ವಿರುದ್ಧ ನಡೆಸುತ್ತಿದ್ದ ಷಡ್ಯಂತ್ರ ಸಂಚುಗಳ ಮಾಹಿತಿನ ನಮ್ಮ ದೇಶಕ್ಕೆ ರವಾನಿಸುತ್ತಿದ್ದ ಒಬ್ಬ ಗೂಢಚಾರನ ಕಥೆನ ನಾನಿವತ್ತು ನಿಮಗೆ ಹೇಳಕೊಂತೀನಿ. ಆ ಗೂಢಚಾರನ ಹೆಸರು ರವೀಂದ್ರ ಕೌಶಿಕ್. ಸ್ವತಃ ಇಂದಿರಾ ಗಾಂಧಿಯವರ ಆ ವ್ಯಕ್ತಿನ ಬ್ಲ್ಯಾಕ್ ಟೈಗರ್ ಅಂತ ಕರೆದಿದ್ರು. ಬರ್ರಿ ಆ ಗೂಢಚಾರನ ದುರಂತಮಯ ಮತ್ತೆ ರೋಮಾಂಚನಕಾರಿ ಬದುಕನ್ನ ನಾವೀಗ ನೋಡ್ಕೊಂಡ್ ಬರೋಣ. ರಾಜಸ್ಥಾನದ ಗಂಗಾನಗರದೊಳಗೆ ಹುಟ್ಟಿದ ರವೀಂದ್ರ ಕೌಶಿಕ್ ಒಬ್ಬ ಅದ್ಭುತ ರಂಗಭೂಮಿ ಕಲಾವಿದ. ಕಲಿಯೊಳಗ ಬದುಕು ಕಟ್ಕೋಬೇಕು ಅಂತ ಕನಸು ಕಟ್ಟಿದ್ದ. ಆದ್ರ ವಿಧಿ ಲೆಕ್ಕನ ಬೇರೆ ಇತ್ತು. ಆತನ ಬದುಕು ಗೂಢಚರೆಯ ಲೋಕದೊಳಗಿತ್ತು. ರವೀಂದ್ರ ಅವರ ಆಕ್ಟಿಂಗ್ ಸ್ಕಿಲ್ ಕಂಡ ನಮ್ಮ ಭಾರತದ ಗುಪ್ತಚರ ಸಂಸ್ಥೆ ರಾ ಅವರನ್ನ ದೇಶ ಸೇವೆಗೆ ಆರಿಸ್ಕೋತು. ರಾಜಾಯನ ಆದಾಗ ಅವ್ರಿಗೆ ಬರೇ 23 ವರ್ಷ. ರಾಗೆ ಬೇಕಾದ ಎಲ್ಲ ಟ್ರೈನಿಂಗ್ ತಗೋತಾರ, ಉರ್ದು ಕಲಿತಾರ, ಇಸ್ಲಾಂ ಸಂಸ್ಕೃತಿನ ಮೈಗೂಡಿಸ್ಕೋತಾರ, ಥೇಟ್ ಮುಸ್ಲಿಮರ್ಗದೆ ತಮ್ಮ ಚಹರ ಬದಲಿಸ್ಕೋತಾರ. ಎಲ್ಲ ತಯಾರಿ ಆದ್ಮೇಲೆ ಅಹಮದ್ ಅಂತ ಹೆಸರಿಟ್ಕೊಂಡು 1975ರಾಗ ಪಾಕಿಸ್ತಾನಕ್ಕ ಕಾಲಿಡ್ತಾರ. ಪಾಕಿಸ್ತಾನಕ್ಕ ತಾನು ಓದಕ್ ಬಂದಿನ ಅಂತ ಹೇಳಿ ಕಾನೂನು ಪದವಿ ಪಡಿತಾರ. ಪದವಿ ಪಡೆದ್ಮೇಲೆ ಸೇನೆಗೆ ಸೇರೇ ಬಿಡ್ತಾರ. ಯಾರು ಊಹೆ ಮಾಡ್ಕೊಳಕ್ಕಾಗದ ರೀತಿಲಿ ಬಡ್ತಿ ಪಡೆದು ಪಾಕ್ ಸೇನೆಯ ಮೇಜರ್ ಹುದ್ದೆಗೆ ಏರ್ತಾರ. ಪಾಕಿಸ್ತಾನದ ಒಬ್ಬ ಹುಡುಗಿನೇ ಮದುವೆಯಾಗಿ ಯಾರಿಗೂ ಅನುಮಾನ ಬರ್ದಂಗ ತಮ್ಮ ಗೂಢಚಾರಿಕೆ ಮುಂದುವರಿಸ್ತಾರ. 1973ರಿಂದ 1983ರವರೆಗೆ ಅವರು ಕಳಿಸಿದ ಪ್ರತಿ ಇನ್ಫಾರ್ಮೇಶನ್ ಭಾರತಕ್ಕ ಬ್ರಹ್ಮಾಸ್ತ್ರ ಆಗಿರುತ್ತದ. ಅವರ ಧೈರ್ಯ ಮತ್ತು ಕಾರ್ಯಕ್ಷಮತೆನ ಕಂಡು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ರವೀಂದ್ರ ಅವರಿಗೆ ಬ್ಲ್ಯಾಕ್ ಟೈಗರ್ ಅನ್ನೋ ಬಿರುದು ಕೊಡ್ತಾರ. ಎಲ್ಲಾ ಸರಿ ಇತ್ತು. ರವೀಂದ್ರ ಅವರು ಪಾಕಿಸ್ತಾನ ಭಾರತ ವಿರುದ್ಧ ಏನೇನ್ ಸಂಚು ಮಾಡ್ತಿತ್ತೋ ಅದನ್ನೆಲ್ಲ ಇಂಚಿಂಚಾಗಿ ಬಯಲ್ ಮಾಡ್ಕೊಂತ ಹೊಂಟಿದ್ರು. ಆದ್ರ 1983 ನಡೆದ ಒಂದು ಸಣ್ಣ ತಪ್ಪಿನಿಂದ ರವೀಂದ್ರ ಅವರು ತಮ್ಮ ಜೀವನನ ಬಲಿ ಕೊಡ್ಬೇಕಾಗ್ ಬಂತು. 1983ನೇ ಇಸ್ವಿಯೊಳಗ ರವೀಂದ್ರ ಅವರ ಸಹಾಯಕ್ಕೆ ಅಂತ ಗೂಢಚಾರ ಇನಾಯತ್ ಮಸಿಹಾನನ್ನ ಭಾರತ ಪಾಕಿಸ್ತಾನಕ್ಕ ಕಳ್ಸತ್ತ. ಇಲ್ಲೇ ದೊಡ್ಡ ಎಡವಟ್ಟಾಗತ್ತ. ಈ ಇನಾಯತ್ ಎಲ್ರ ಮುಂದೆ ಬಹಳ ಅನುಮಾನ ಬರೋ ಹಂಗ ನಡ್ಕೊಂತಾನ. ಪಾಕ್ ಸರ್ಕಾರಕ್ಕ ಇವನ್ ಮ್ಯಾಗ ಅನುಮಾನ ಬರುತ್ತ. ಆತನ ಅರೆಸ್ಟ್ ಮಾಡಿ ಟಾರ್ಚರ್ ಕೊಡುತ್ತ. ಆವಾಗ ಈ ಇನಾಯತ್ ರವೀಂದ್ರ ಅಲಿಯಾಸ್ ಅಹಮದ್ ಯಾರು ಅಂತ ಬಾಯಿ ಬಿಟ್ಬಿಡ್ತಾನ. ಆವಾಗ ಪಾಕಿಸ್ತಾನದ ಸೇನೆ ರವೀಂದ್ರ ಅವ್ರನ್ನ ಅರೆಸ್ಟ್ ಮಾಡುತ್ತಾ ಭಾರತದ ರಹಸ್ಯಗಳ ಬಗ್ಗೆ ರವೀಂದ್ರ ಯಾರು ಅಂತ ತಿಳ್ಕೊಳ್ಳೋಕೆ ಅವ್ರಿಗೆ ಬೇಕಾದಷ್ಟು ಚಿತ್ರಹಿಂಸೆ ಕೊಡುತ್ತಾ. ಎಷ್ಟೋ ಚಿತ್ರಹಿಂಸೆ ಕೊಟ್ರು ಅವರು ಭಾರತದ ಗುಟ್ಟು ಮಾತ್ರ ಬಿಟ್ಟು ಕೊಡದೇ ಇಲ್ಲ. ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಸಾಕಾಗಿ ಕೊನೆಗೆ ರವೀಂದ್ರ ಅವ್ರಿಗೆ ಪಾಕಿಸ್ತಾನದ ಸರ್ಕಾರ ಮರಣದಂಡನೆ ಶಿಕ್ಷೆ ಕೊಡುತ್ತಾ. ಆಮ್ಯಾಗ ಆ ಶಿಕ್ಷೆ ಜೀವಾವಧಿ ಶಿಕ್ಷೆ ಆಗಿ ಕನ್ವರ್ಟ್ ಆಗತ್ತಾ. ಈ ಸಂದರ್ಭದೊಳಗ ರಹಸ್ಯವಾಗಿ ತಮ್ಮ ಆಪ್ತರ ಸಹಾಯದಿಂದ ರವೀಂದ್ರ ಅವರು ತಮ್ಮ ತಾಯಿಗೆ ಪತ್ರ ಬರೀತಿರ್ತಾರ. ತಮ್ಮ ನೋವನ್ನ ತೊಳ್ಕೊತಿರ್ತಾರ. ಅಲ್ಲಿಂದ ಬರೋಬ್ಬರಿ 16 ವರ್ಷದವರೆಗೆ ರವೀಂದ್ರ ಅವರು ಜೀವಾವಧಿ ಶಿಕ್ಷೆ ಅನುಭವಿಸ್ತಾರ. 2001ರೊಳಗ ಕ್ಷಯರೋಗ ಮತ್ತೆ ಹೃದಯ ಕಾಯಿಲೆಗೆ ತುತ್ತಾಗ್ತಾರ. ಅವರ ಆರೋಗ್ಯ ಸುಧಾರ್ಸಂಗೇ ಇಲ್ಲ. ಅದ ವರ್ಷದೊಳಗ ಅವರು ಮಿಯಾನ್ವಾಲಿ ಜೈಲ್ನೊಳಗ ಹುತಾತ್ಮರಾಗ್ತಾರ. ಇವತ್ತು ನಮಗಾಗ್ಲಿ ನಿಮಗಾಗ್ಲಿ ನಮ್ಮ ಮುಂದಿನ ಪೀಳಿಗೆಗಾಗ್ಲಿ ಮಾದರಿ ಆಗ್ಬೇಕಾದ್ದು ಇಂಥ ಹುತಾತ್ಮರು, ದೇಶಭಕ್ತರು. ಯಾವುದೋ ರಾಜಕೀಯ ಪಕ್ಷನೂ ಅಲ್ಲ, ರಾಜಕಾರಣಿಗಳೂ ಅಲ್ಲ, ದೇಶ ಮಾರೋಕೆ ಹೊಂಟಿರೋ ನಾಯಕರೂ ಅಲ್ಲ. ರವೀಂದ್ರ ಕೌಶಿಕ್ ಅವರ ಸಹಾಯದಿಂದ ಭಾರತ ಪಾಕಿಸ್ತಾನ ಮಾಡ್ತಿದ್ದ ಎಷ್ಟೋ ಸಂಚಿಗಳನ್ನ ಬಯಲು ಮಾಡಿತು. ನಮ್ಮ ದೇಶನ ಸುರಕ್ಷಿತವಾಗಿಟ್ಕೋತು. ಆದ್ರೆ ನಮಗಾಗ್ಲಿ, ನಮ್ಮ ದೇಶಕ್ಕಾಗ್ಲಿ, ನಮ್ಮ ಸರ್ಕಾರಕ್ಕಾಗ್ಲಿ ರವೀಂದ್ರ ಅವರಿಗೆ ಒಂದು ಗೌರವಯುತವಾದ ವಿದಾಯನೂ ಹೇಳಕ್ಕಾಗ್ಲಿಲ್ಲ. ಇಂಥವರ ತ್ಯಾಗದಿಂದ ನಾವಿವತ್ತು ಆರಾಮಾಗಿದ್ದೀವಿ. ಅಂಥ ದೊಡ್ಡ ಧೀರರಿಗೆ, ಅಂಥ ದೊಡ್ಡ ತ್ಯಾಗಮಯಿಗಳಿಗೆ ನಂದೊಂದು ಸಲ್ಯೂಟ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ. ಧನ್ಯವಾದ.